ವಿವಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಕೀರ್ತಿರಾಜ್. ಮೊದಲಿಗೆ ಮುಖ್ಯಾಂಶಗಳು. ಬೇಲೂರಿನಲ್ಲಿ ಚಿರತೆ ದಾಳಿ ಹಿನ್ನೆಲೆ ಇಬ್ಬರು ಕೂಲಿ ಕಾರ್ಮಿಕರಿಗೆ ಗಂಭೀರ ಗಾಯ. ಗೌತುವಳ್ಳಿ ಗ್ರಾಮದಲ್ಲಿ ಭಯದ ವಾತಾವರಣ. ದನಗಳ ಜಾತ್ರೆಯಲ್ಲಿ ಡಿಜೆ ಗದ್ದಲ, ಪೊಲೀಸ್ ಕ್ರಮಕ್ಕೆ ರೈತರ ಆಕ್ರೋಶ. ಪೊಲೀಸ್ ಠಾಣೆ ಮುತ್ತಿಗೆ ಹಾಕಲು ಯತ್ನ. ಮೆಟ್ರೋ ದರ ಏರಿಕೆ ವಿರುದ್ಧ ಪ್ರತಿಭಟನೆ, ತೇಜಸ್ವಿ ಸೂರ್ಯ ಪೊಲೀಸ್ ವಶಕ್ಕೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ. ಇಂದು ಬೆಳಗ್ಗೆ ಚಿರತೆ ದಾಳಿ ಸಂಭವಿಸಿ ಇಬ್ಬರು ಕೂಲಿ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬೇಲೂರು ತಾಲೂಕಿನ ಗಡಿ ಗ್ರಾಮವಾದ ಗೌತುವಳ್ಳಿಯಲ್ಲಿ ನಡೆದಿದೆ. ಗೌತುವಳ್ಳಿ ಗ್ರಾಮದ ಎಬಿಸಿ ಚಂದ್ರೇಗೌಡರ ಕಾಫಿ ತೋಟದಲ್ಲಿ ಬೆಳಗ್ಗೆ ಕೂಲಿ ಕಾರ್ಮಿಕರು ಸುಣ್ಣ ಚೆಲ್ಲುವ ಕೆಲಸದಲ್ಲಿ ತೊಡಗಿದ್ದಾಗ ತೋಟದೊಳಗಿನಿಂದ ಏಕಾಏಕಿ 2 ಚಿರತೆಗಳು ದಾಳಿ ನಡೆಸಿವೆ. ಈ ದಾಳಿಯಲ್ಲಿ ಸುಲ್ತಾನ ಹಾಗೂ ಸಬೀನಾ ಎಂಬ ಇಬ್ಬರು ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದು, ಚಿರತೆಗಳ ದಾಳಿಯಿಂದ ಕಾರ್ಮಿಕರು ನೆಲಕ್ಕೆ ಬಿದ್ದಿದ್ದು, ಗಾಯಗೊಂಡ ಇಬ್ಬರನ್ನು ತಕ್ಷಣವೇ ಸ್ಥಳೀಯರ ಸಹಕಾರದಿಂದ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ನಡೆಯುತ್ತಿರುವ ದನಗಳ ಜಾತ್ರೆಯ ಸಂದರ್ಭದಲ್ಲಿ ಡಿಜೆ ವಿಚಾರವಾಗಿ ದೊಡ್ಡ ಮಟ್ಟದ ಹೈಡ್ರಾಮಾ ನಡೆದಿದ್ದು, ಮೆರವಣಿಗೆಯ ವೇಳೆ ಡಿಜೆ ಬಳಸುತ್ತಿದ್ದ ಉಪಕರಣಗಳನ್ನು ಪೊಲೀಸ್ ಇಲಾಖೆ ವಶಪಡಿಸಿಕೊಂಡಿರುವುದರಿಂದ ರೈತರ ಕೆಂಗಣ್ಣಿಗೆ ಪೊಲೀಸರು ಗುರಿಯಾಗಿದ್ದಾರೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ರವಿ ಮಾತನಾಡಿ, ಒಂದೇ ಜಾತ್ರೆಯಲ್ಲಿ ಬೇರೆಯವರಿಗೆ ಡಿಜೆ ಬಳಸಲು ಮುಕ್ತವಾಗಿ ಅವಕಾಶ ನೀಡಿ ಕೇವಲ ನಮಗೆ ಮಾತ್ರ ನಿರ್ಬಂಧ ಹೇರಿ ಡಿಜೆಯನ್ನ ತೆಗೆದುಕೊಂಡು ಹೋಗಿರುವುದು ಸರಿಯಲ್ಲ. ಪೊಲೀಸರ ಈ ತಾರತಮ್ಯದ ನಡೆಯ ಹಿಂದೆ ಸ್ಥಳೀಯ ರಾಜಕಾರಣಿಯವರೊಬ್ಬರ ಪ್ರಭಾವವಿದೆ ಎಂದು ಆರೋಪಿಸಿದ್ದಾರೆ. ಡಿಜೆ 4 ಸ್ಪೀಕರ್ ಫಸ್ಟ್ ಹಾಕೊಂಡು ನಿಧಾನಕ್ಕೆ ಮಾಡ್ತಾ ಇದ್ದೀವಿ. ಬಟ್ ಅದಕ್ಕೂ ಅವಕಾಶ ಇಲ್ಲ ಅಂದರೆ ಬೇಜಾರೆ. ಬಟ್ ನಾವು ಸ್ಟೇಷನ್ ಒಂದು ಪರ್ಮಿಷನ್ ಕೇಳಬೇಕು. ಸಾಹೇಬ್ರು ಕೇಳ್ತೀನಿ ಒಂದ್ಸತಿ ಹೋಗಿ, ಸಾಹೇಬ್ರು ಅವಕಾಶ ಮಾಡ್ಕೊಡ್ತಾರೆ ಅಂತ ಅಪೇಕ್ಷೆ ಪಡ್ತೀನಿ. ಅಲ್ಲ, ಹಿಂದೆ ಯಾವ್ದು ಬರ್ತಿರೋದು ಇದ್ಯಾವುದು ಸರ್? ಎಲ್ಲ ಒಂದೇ ಅಣ್ಣ, ಎಲ್ಲ ರೈತರೇ ಅಣ್ಣ, ಯಾರು ಬೇರೆ ಅಲ್ಲ. ಒಂದು ನಿಮಿಷ ಅವ್ರು ಮಾತಾಡಲಿ, ನಿಮ್ಮನ್ನು ಮಾತಾಡ್ತೀನಿ ತಾಳಿ, ಒಂದು ನಿಮಿಷ ಮಾತಾಡ್ತೀನಿ ತಾಳಿ. ಹಾಕಬರ್ತಾ ಇದ್ದಂತೆ ಹುಡುಗರು, ಅದಕ್ಕೇನೋ ನಮ್ಮ ಇನ್ಸ್ಪೆಕ್ಟರ್ ಏನೋ ಪರ್ಮಿಷನ್ ತಗೊಂಡಿಲ್ಲ ಅಂತ ಏನೋ ಇಟ್ಕೊಂಡಿದ್ರಂತೆ. ಇದಕ್ಕೆ ಪರ್ಮಿಷನ್ ಮೊನ್ನೆನೇ ಹೋಗಿ DC SP ಅವ್ರಿಗೆ ಹೇಳಿ ಬಂದಿದ್ದೀನಿ, ಕುಮಾರ್ ಅವ್ರಿಗೆ ಹೇಳಿ ಬಂದಿದ್ದೀನಿ. ಸಾಹಿತ್ಯವರ ಮೇಲೆ ಹೋಗಿ ನೀವು ಮಾಡಿಸಿ ಅಂತ ಹೇಳಿದ್ದಾರೆ. ಇದೇ ನಮ್ಮ ಇವರು ರಘುಪತರ್ಗೆ ಏನು ಅಂತ ಗೊತ್ತಿಲ್ಲ, ನನಗೆ ಫೋನ್ ಮಾಡಿದರೆ ಏನೋ ಗೊತ್ತಿಲ್ಲ. ಅಂದರೆ ದನಕರುಗಳನ್ನ ಏನು ಹೋಯ್ತಾ ಇದ್ದಾರೆ, ಅವರೇನು ಇದು ಮಾಡ್ಕೊಂಡು ಹೋಗ್ತಿಲ್ಲ. ಅವರು ಒಂದು ದನಗಳನ್ನ ಇಟ್ಕೊಂಡು ಹೋಗ್ತಿದ್ದು, ಏನೋ ಒಂದು ವರ್ಷಕ್ಕೊಂದ್ಸಲಿ ಖುಷಿಯಿಂದ ಕುಂತ್ಕೊಂಡು ಹೋಗ್ತಾರೆ. ಅದರಿಂದ ನಮ್ಮ ರಘುಪತರು ಏನೋ ಇಟ್ಕೊಂಡಿದ್ರಂತೆ. ಇದು ನಾವು ರೈತ ಸಂಘ ಮತ್ತು ಏನು ಇದು ಖಂಡಿಸ್ತೀವಿ ನಾವು. ಇದು ಕೆರೆ ಒಂದು ಇಲ್ಲ, ಇದರಲ್ಲಿ ಯಾವುದೇ ನಮ್ಮ ಡ್ಯಾನ್ಸ್ ಏನು ಮಾಡ್ಕೊಂಡು ಏನೋ ಹುಡುಗರು ನಮ್ಮ ರೈತರುಗಳು ಹೋಗ್ತಾರಪ್ಪ. ಪರ್ಮಿಷನ್ ತಾಳಕ್ಕೆ ಅವ್ರು ಮುಕ್ತರು ಗೊತ್ತಿಲ್ಲ. ಎಲ್ಲರೂ ಈಗ ಪರ್ಮಿಷನ್ ಕೊಡಬೇಕಾಯ್ತು. ಆ್ಯಕ್ಚುಲಿ ಹೋಗಲಿ ಅವ್ರಿಗೆ ಗೊತ್ತಿಲ್ಲ. ಕೊಡ್ದ ಕಾರಣ ಅವರು ರಘುಪತಿಯವರು ಬಡಿಕ್ ಹಾಕಿದ್ದು. ಇದು ನಾವು ಖಂಡಿಸ್ತೀವಿ. ರೈತ ಸಂಘದಿಂದ ನಾವು ರೈತ ಏನು ತಾಲೂಕು ಚನ್ನರಾಯಪಟ್ಟಣದ ತಾಲೂಕು ಜನತೆ ಇದು ಖಂಡಿಸ್ತೀವಿ ನಾವು. ಜಾತ್ರೆ ಮೆಟ್ರೋ ದರ ಏರಿಕೆ ವಿರುದ್ಧ ಬೆಂಗಳೂರಿನ RV ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಖಾಲಿ ಟ್ರಂಕ್ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಬಗ್ಗೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿರುವ ತೇಜಸ್ವಿ ಸೂರ್ಯ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಆಡಳಿತದ ಕರ್ನಾಟಕದಲ್ಲಿ ಸಾರ್ವಜನಿಕ ಸಾರಿಗೆ ಮತ್ತು ಉತ್ತಮ ಮೂಲಸೌಕರ್ಯಕ್ಕೆ ಬೇಡಿಕೆ ಇಟ್ಟರೆ ಬಂಧನವಾಗುತ್ತದೆ. ಉತ್ತಮ ಬೆಂಗಳೂರಿಗಾಗಿ ಹೋರಾಟ ಮಾಡುವುದು ಅಪರಾಧವಾಗಿದ್ದರೆ ನಾನು 1000 ಬಾರಿ ಬಂಧನಕ್ಕೊಳಗಾಗಲು ಸಿದ್ಧ ಎಂದು ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಇದು
ಮೆಟ್ರೋ ಪಾಸ್ ತಗೊಂಡ ಹೋದ್ರು ಕೂಡ ಜಾಗ ಬಿಡಿ ಮತ್ತೆ ಲೋಗ ಹಿಡಿಬೇಡಿ ಒಂದ್ ಸ್ವಲ್ಪ ಹೊತ್ತು ಯಾರು. ಸಕಲೇಶಪುರ ತಾಲೂಕಿನ ಪ್ರಮುಖ ಪ್ರವಾಸಿ ತಾಣಗಳಾದ ಪಾಟ್ಲಾ ಬೆಟ್ಟ, ಮೂಕಬನೆ ಜಲಪಾತ, ಕಾಗಿನಾರೆ ಗುಡ್ಡ ಪ್ರದೇಶಗಳ ಅಭಿವೃದ್ಧಿಗೆ ಹೊಸ ಆಶಾಕಿರಣ ಮೂಡಿ ಬಂದಿದೆ. ಜಿಲ್ಲಾಧಿಕಾರಿಗಳು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿ ಪ್ರವಾಸಿಗರ ಸೌಕರ್ಯ, ಮೂಲಭೂತ ಸೌಲಭ್ಯಗಳು, ಸುರಕ್ಷತಾ ವ್ಯವಸ್ಥೆಗಳು, ಪಾರ್ಕಿಂಗ್, ಶೌಚಾಲಯ, ರಸ್ತೆ ಸುಧಾರಣೆ, ಪರಿಸರ ಸಂರಕ್ಷಣೆ ಇಂತಹ ಮುಂತಾದ ಅಂಶಗಳ ಕುರಿತು ಅಧಿಕಾರಿಗಳೊಂದಿಗೆ ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿದರು. ಇನ್ನು ಈ ಕುರಿತು ಮಾತನಾಡಿದ ಅವರು, ಸಕಲೇಶಪುರದ ಸೌಂದರ್ಯವನ್ನ ಜಗತ್ತಿಗೆ ಪರಿಚಯಿಸುವ ಉತ್ತಮ ಅವಕಾಶವಿದೆ ಎಂದರು. ಇವರು ನಮ್ಮ IFS ಆಫೀಸರ್. ಈಗ ಅದು ಎಲ್ಲ ರಿಜಿಸ್ಟ್ರೇಷನ್ ಅನ್ನ ಶುರು ಮಾಡಿಸೋಣ. ಮೊದಲು ಅವರು ಏನ್ ಹೇಳಿದ್ರು, ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಆನ್ಲೈನ್ ಇಂದ ಮಾಡಿಸ್ತೀನಿ. ಅವರು ಆನ್ಲೈನ್ ಮಾಡಲ್ ಡೆವಲಪ್ ಆಗೋದು ಸ್ವಲ್ಪ ಡಿಲೇ ಆಗುತ್ತೆ. ಸೊ ಇದರಿಂದನೇ ಸ್ಟೇಸ್ ಟೂರಿಸಂ ಸ್ವಲ್ಪ ಎನ್ಕರೇಜ್ ಮಾಡಬೇಕು, ಮತ್ತೆ ಇಂಪ್ರೂವ್ ಆಗಬೇಕು ಅಲ್ವಾ. ಸ್ವಲ್ಪ ಅದೇ ಒಂದೇ ಪೊಟೆನ್ಷಿಯಲ್ ನಮಗೆ ಇರೋದು ಒಂದು ಕಮರ್ಷಿಯಲ್ ವೇ ಆಗಿ. ಇವರು ಹೇಳಿದ್ದಾರೆ ಪುರುಷೋತ್ತಮ ಅವರು, ಅಲ್ಲಿ ಏನೇನು ಆಗ್ಬೇಕಿದೆ ಅನ್ನೋದನ್ನು ಸಹ ಬೆಳಿಗ್ಗೆನೂ ನಮಗೆ ಹೇಳಿದ್ದಾರೆ. ಅವರು ನಮ್ಮ ಜೊತೆಲೆಲ್ಲ ಬಂದಿದ್ರು, ನಮ್ಮ ಪಾಟ್ಲಾ ಬೆಟ್ಟ ಅಲ್ಲಿಗೆ. ಸೊ ನಮ್ಮ ಟೂರಿಸಂ ಇಲಾಖೆ ಜೊತೆ ನಮ್ಮ ಟೀಮ್ ಜೊತೆ ಒಂದು ಡಿಸ್ಕಸ್ ಮಾಡಿ ವಾಟ್ ಎವರ್ ದಿ ವಿ ಆರ್ ಫಾರ್ ಟೂರಿಸಂ ಅಂತ ಹೇಳಿದ್ರೆ. ಆಮೇಲೆ ಇಟ್ಸ್ ಒಂದು ಇಂಡಸ್ಟ್ರಿ. ಈಗ ಹೋಮ್ ಸ್ಟೇಸ್ ಏನಿದೆ ನಮ್ಮ ಲೋಕಲ್ ಅವ್ರಿಗೆ, ಅದು ಇರೋದೇ ಒಂದು ಇಂಡಸ್ಟ್ರಿ ಇದೆ. ಅದು ಫ್ಲರಿಶ್ ಆಗಬೇಕು, ಮತ್ತು ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗ್ತದೆ. ಡೆಫಿನೆಟ್ಲಿ ವಿಲ್ ಟೇಕ್ ಇಟ್ ಔಟ್. ಅದರಲ್ಲಂತೂ ಎರಡು ಮಾತಿಲ್ಲ. ಅದು ಯಾವ ರೀತಿ ಸಪೋರ್ಟ್ ಮಾಡಬೇಕಿದೆ ಅಡ್ಮಿನಿಸ್ಟ್ರೇಟಿವ್ಲಿ, ನಮ್ಮ ಅಫಿಷಿಯಲಿ ಏನು ಮಾಡಬೇಕಿದೆ ಅದರಲ್ಲಂತೂ ನಾವು ಫುಲ್ ಸಪೋರ್ಟ್ ಮಾಡ್ತೇವೆ. ಇವರು ಕೆಲವೊಂದು ವಿಷಯಗಳು ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ವೆರಿ ಪಾಸಿಟಿವ್ ಆಗಿ ಕೇಳಿದ್ರೆ ಫಾರೆಸ್ಟ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಲೋಕಲ್ಗೆ ಒಂದು ಎಂಪ್ಲಾಯ್ಮೆಂಟ್ ಸಿಗ. ಬಟ್ ಒನ್ ಥಿಂಗ್ ಈಸ್ ಔಟ್ಸೈಡರ್ಗೆ ನಾವು ಜಾಸ್ತಿ ಅಲೋ ಮಾಡಬಾರ್ದು. ಇಟ್ ಶುಡ್ ಬಿ ಇಂಡಸ್ಟ್ರಿ ಶುಡ್ ಬಿ ಫಾರ್ ದ ಲೋಕಲ್ಸ್. ಯಾಕಂದ್ರೆ ಎಲ್ಲೋ ಬಂದು ಇಲ್ಲಿ ಟೆಂಡರ್ ತಗೊಂಡು ಬಿಸ್ನೆಸ್ ಮಾಡಿ ಒಂದು ಕಮರ್ಷಿಯಲ್ ಮಾಡೋದು ಬೇಡ. ಬೆಳ್ಳಿ ಇದು ಇಡೀ ದಂತದ್ದು ಬೆಳ್ಳಿಪುರ ಮಿರ್ಜಾ ಇಸ್ಮಾಯಿಲ್ ನಮ್ಮ ಅಜ್ಜನಿಗೆ ಹಿಸ್ಟಾರಿಕಲ್ ಇದರಲ್ಲಿ ಇದೆ ನೋಡಿ, ಎಲ್ಲರೂ 1927 ಬೆಲ್ಲೂರು ನಂಜೇಗೌಡ ಅಂಡ್ ಬೆಲ್ಲೂರು ನಂಜಮ್ಮ. ಬೆಳ್ಳೂರು ಗಿಫ್ಟ್ ರಿಸೀವ್ಡ್ ಫ್ರಮ್ ದಿವಾನ್ ಮಿರ್ಜಾ ನಂಜಮ್ಮ ಸಮಾಜ ಇದೆಲ್ಲಮ್ಮ, ನಮ್ಮ ಅಜ್ಜಿ ಇದೆ. ಇದು ಬೆಳ್ಳಿದು, ಇದು ಅವರು ಕೊಟ್ಟಿದ್ದು, ಇದು ಅವತ್ತು ಕೊಟ್ಟಿದ್ದು ಮೆಡ್ಲು ನಮಗೆ. ಓ ಹಿಂದ್ಗಡೆ ಬರ್ದಿದ್ದಾರೆ ನೋಡಿ ಮೇಡಮ್. ಗಂಡು ಬೇರುಂಡ ಇದೆ, ಬಂಗಾರದ್ದು ಇದು. ಹೌದು. ಓ ಮೊನ್ನೆ ಮೈಸೂರು ಮಹಾರಾಜ ನೋಡಿದ್ರಮ್ಮ ಅಲ್ಲಿ ತುಮಕೂರು ಇದು ಮಡಿಕೇರಿಗೆ. ನಾನು ಮೇಲೆ ಹೋಗಿದ್ದೆ ಕರೆಯೋದಕ್ಕೆ. ತುಂಬಾ ಖುಷಿ ಪಟ್ಬಿಟ್ರು ಮಹಾರಾಜರು. ಫೋಟೋ ಹೊಡ್ಕೊಂಡು ಹೋದ್ರು ಮಹಾರಾಜರು. ತುಂಬಾ ಚೆನ್ನಾಗಿ. ಮೇಡಮ್ ಇವರು ಜಯಣ್ಣ ಅಂತ ಸಮಾಜ ಸೇವರು ತುಂಬಾ ವರ್ಷದಿಂದ ಸ್ಟಾರ್ಟ್ ಆಗಿರೋದು. ಸುಸ್ತಾಂತ ಹೋಮ್ ಸ್ಟೇ ಇದೆ ಇಲ್ಲಿ. ಸಿಕ್ಕಿದ್ರಲ್ಲ ಮನೆಗೆ ದೇವಸ್ಥಾನದಲ್ಲಿ ನಾನೇ ಅಧ್ಯಕ್ಷ. ಜಾತ್ರೆಗೆ ಬಂದಿದ್ದೆ. ಥ್ಯಾಂಕ್ ಯು. ಡಾಕ್ಟರ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಮೈಸೂರು ನಗರದ ಹೊರವಲಯದ ಕೆಸರೆ ಬಡಾವಣೆಯಲ್ಲಿ ಭಾನುವಾರ ರಾತ್ರಿ ಅಗ್ನಿ ಅವಘಡ ಸಂಭವಿಸಿ 4 ಅಧಿಕ ಗೋದಾಮುಗಳು ಬೆಂಕಿ ಆಹುತಿಯಾಗಿವೆ. ಮೈಸೂರು ಬೆಂಗಳೂರು ಹೆದ್ದಾರಿ ಸಮೀಪದಲ್ಲಿರುವ ಗೋದಾಮುಗಳಲ್ಲಿ ಹಳೆಯ ವಸ್ತುಗಳನ್ನು ಸಂಗ್ರಹಿಸಲಾಗುತ್ತಿದ್ದು, ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಕ್ಷಣಾರ್ಧದಲ್ಲೇ ವ್ಯಾಪಿಸಿದೆ. ಸುತ್ತಮುತ್ತ ದಟ್ಟವಾಗಿ ಆವರಿಸಿಕೊಂಡು ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ ಬಳಿಕ ಹಲವು ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಸಾವು ನೋವು ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ತಾಯಿ ಮತ್ತು ದೊಡ್ಡಮ್ಮನ ಖಾಸಗಿ ಚಿತ್ರಗಳನ್ನು ಪ್ರೇಯಸಿಯೇ ಪ್ರಿಯತಮನಿಗೆ ಕಳಿಸಿದ ಶಾಕಿಂಗ್ ಪ್ರಕರಣ ಬೆಂಗಳೂರಿನಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ತನ್ನ 23 ವರ್ಷದ ಮಗಳು ತನ್ನ ಖಾಸಗಿ ಛಾಯಾಚಿತ್ರಗಳು ಮತ್ತು ತನ್ನ ಸಹೋದರಿಯ ನಗ್ನ ಚಿತ್ರಗಳನ್ನು ವರುಣ್ ಅಲಿಯಾಸ್ ಗಿರಿಧಾರ್ ಎಂಬ ವ್ಯಕ್ತಿಗೆ ಕಳಿಸಿದ್ದಾಳೆ. ಇದು ಆನ್ಲೈನ್ ಶೋಷಣೆ ಮತ್ತು ವೈಯಕ್ತಿಕ ಡೇಟಾದ ದುರುಪಯೋಗದ ಭಯವನ್ನು ಹುಟ್ಟುಹಾಕಿದೆ ಎಂದು ಆರೋಪಿಸಿ 49 ವರ್ಷದ ಮಹಿಳೆಯೊಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ತನ್ನ ಮಗಳ ಫೋನಿನ ಫೋಟೋ ಗ್ಯಾಲರಿ ನೋಡುವಾಗ ಪೋಷಕರು ಸಂಬಂಧಿಕರು ಶಾಕ್ ಆಗಿದ್ದು, ತಾಯಿ ಮಲಗಿದ್ದಾಗ ತೆಗೆದ ಖಾಸಗಿ ಫೋಟೋ
ತಾಯಿಯ ಹಿರಿಯ ಸಹೋದರಿ ಮನೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಅವರ ನಗ್ನ ಫೋಟೋಗಳು ವಿಡಿಯೋ ಮೊಬೈಲ್ನಲ್ಲಿ ಇರುವುದನ್ನು ನೋಡಿದ್ದು ಅಷ್ಟೇ ಅಲ್ಲದೆ ಆ ಫೋಟೋಗಳನ್ನು ಆಕೆಯ ಪ್ರಿಯಕರನಿಗೆ ಕಳಿಸಿರುವುದನ್ನು ನೋಡಿ ಪೋಷಕರು ಶಾಕ್ ಆಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರಿನಲ್ಲಿ ಚಿರತೆ ದಾಳಿ ಹಿನ್ನೆಲೆ ಇಬ್ಬರು ಕೂಲಿ ಕಾರ್ಮಿಕರಿಗೆ ಗಂಭೀರ ಗಾಯ. ಗೌತುವಳ್ಳಿ ಗ್ರಾಮದಲ್ಲಿ ಭಯದ ವಾತಾವರಣ. ದನಗಳ ಜಾತ್ರೆಯಲ್ಲಿ ಡಿಜೆ ಗದ್ದಲ, ಪೊಲೀಸ್ ಕ್ರಮಕ್ಕೆ ರೈತರ ಆಕ್ರೋಶ. ಪೊಲೀಸ್ ಠಾಣೆ ಮುತ್ತಿಗೆ ಹಾಕಲು ಯತ್ನ. ಮೆಟ್ರೋ ದರ ಏರಿಕೆ ವಿರುದ್ಧ ಪ್ರತಿಭಟನೆ, ತೇಜಸ್ವಿ ಸೂರ್ಯ ಪೊಲೀಸ್ ವಶಕ್ಕೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ. ಜಿಲ್ಲೆಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.